ವೀಕ್ಷಕರೇ, ನೀವು ನೋಡ್ತಿದ್ರೆ ಟಿವಿ7 ನ್ಯೂಸ್ ಕರ್ನಾಟಕ. ನಾನು ಭೀಮಾಶಂಕರ್ ಜಳಕಿ. ಫೆಬ್ರವರಿ 1ರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಕೇಂದ್ರ ಬಜೆಟ್ ಕಾರ್ಪೊರೇಟ್ ಪರ ಇದ್ದು ಕಾರ್ಮಿಕ ವಿರೋಧಿ ಧೋರಣೆ ಹೊಂದಿದ ಮತ್ತು ಜನ ವಿರೋಧಿ ಬಜೆಟ್ ಇದಾಗಿದೆ. ಮೋದಿ ಸರ್ಕಾರವು ಕಾನೂನು ಬಾಹಿರವಾಗಿ ಕಾರ್ಪೊರೇಟ್ ಮತ್ತು ಶ್ರೀಮಂತರಿಗೆ ತೆರಿಗೆ ವಿಧಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಕೇಂದ್ರ ಬಜೆಟ್ ವಿರೋಧಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಲಬುರಗಿ ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸಿದರು. ಧಿಕ್ಕಾರ ಧಿಕ್ಕಾರ ಮೋದಿ ಸರ್ಕಾರದ ಕಾರ್ಪೊರೇಟ್ ಪರ ಬಜೆಟ್ಗೆ ಧಿಕ್ಕಾರ, ಮೋದಿ ಸರ್ಕಾರ ವಿರೋಧಿ ಬಜೆಟ್ಗೆ ಧಿಕ್ಕಾರ, ಧಿಕ್ಕಾರ 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 ಮೋದಿ ಸರ್ಕಾರದ ಬಡವರ ವಿರೋಧಿ ಬಜೆಟ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಒಗ್ಗಟ್ಟಿರಲಿ ಒಗ್ಗಟ್ಟಿರಲಿ. ಸಚಿವರಿಗೆ ಅಮ್ಮ ಹೇಳೋದು ಏನು ಹೇಳ್ತಾರಂದ್ರ ಒಳ್ಳೆ ಬಜೆಟ್ ಅಂತ ಹೇಳಿ ಏನೆಲ್ಲ ಬೇರೆ ಬೇರೆ ಶ್ರೀಮಂತರಿಗೆ ಕಾರ್ಪೊರೇಟ್ ಕಂಪನಿಗೆ ಟ್ಯಾಕ್ಸ್ ಕಟ್ ಮಾಡಿದ್ರು, ದುಡಿಯೋ ಕೈ ಕೆಲಸ ಕೊಟ್ರ, ರೈತರಿಗೆ ಬೆಂಬಲ ಬೆಲೆ ಕೊಟ್ರ, ಉಳುವವ್ರ ಕೈ ಭೂಮಿ ಕೊಟ್ರ, ದುಡಿಯೋ ಕೈ ಕೆಲಸ ಕೊಟ್ರೆ ಮಾತ್ರ ಅಭಿವೃದ್ಧಿ ದೇಶ ಆಗ್ತದ. ಅವ್ರು ಮಾಡೋದೇನಂದ್ರ ಉಳ್ಳವ್ರ ಪರ, ಅದಾನಿ ಅಂಬಾನಿ ಪರಾರ, ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಕತ್ತಾರ, ಅದೆಲ್ಲ ಹಾಳಾಗಬೇಕಂತೇಳಿ ಅವಾಗ 50 ತೆಗೆದ್ರು, ಇವಾಗ ಕುಂಭಮೇಳ ತೆಗೆದು ಜನ ಎಲ್ಲ ಅಕೌಂಟ್ ಡೈವರ್ಟ್ ಆಗಬೇಕು. ಯಾರು ಕೂಲಿ ಕೇಳಬಾರ್ದು, ಕನಿಷ್ಠ ಕೂಲಿ ಕೇಳಬಾರ್ದು, ರೈತರಿಗೆ ಬೆಂಬಲ ಬೆಲೆ ಸಿಗಬಾರ್ದು, ಇವತ್ತಿನ ದಿನ ಶಿಕ್ಷಣ ಸಿಗಬಾರ್ದು, ದುಡಿಯುವ ಕೈ ಕೆಲಸ ಸಿಗಬಾರ್ದು ಅಂತೇಳಿ ನಾಟಕ. ಈ ಸಂದರ್ಭದಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂ.ಬಿ. ಸಜ್ಜನ್ ಮಾತನಾಡಿದರು. ತಾರೀಕಿಗೆ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಪ್ರೆಸೆಂಟ್ ಮಾಡಿದ್ದಾರೆ ಲೋಕಸಭೆಯಲ್ಲಿ, ಇದು ಅತ್ಯಂತ ಕಳವಳಕಾರಿಯಾದಂಥ ಬಜೆಟ್ ಇದೆ. ಇದು ಕೇವಲ ಶ್ರೀಮಂತರ ಪರ, ಕಾರ್ಪೊರೇಟ್ ಪರವಾದಂಥ ಒಂದು ಬಜೆಟ್ ಇದೆ. ಇದರಲ್ಲಿ ಕಾರ್ಮಿಕರಿಗಾಗಲಿ, ರೈತರಿಗಾಗಲಿ, ನಿರುದ್ಯೋಗಿ ಯುವಕರಿಗಾಗಲಿ, ಮಹಿಳೆಯರಿಗಾಗಲಿ ಯಾವುದೇ ಇದರಲ್ಲಿ ಬಜೆಟ್ನಲ್ಲಿ ಪ್ರಾವಿಷನ್ ಕೊಟ್ಟಿಲ್ಲ. ಹೀಗಾಗಿ ಈ ಬಜೆಟು ಭಾಳ ನಾಚಿಕೆಯ ಬಜೆಟು, ಇದು ಖಂಡನಾರ್ಹವಾದಂಥ ಬಜೆಟ್ ಅಂತೇಳಿ CITU ಡಿಸ್ಟ್ರಿಕ್ಟ್ ಕಮಿಟಿ ಹೇಳ್ತದೆ. ಇದರ ಜೊತೆಗೆ ಇವತ್ತು ದೇಶದಲ್ಲಿ ಬಡತನ, ನಿರುದ್ಯೋಗ, ಅನಕ್ಷರತೆ, ಹಲವಾರು ರೋಗ ರುಜಿನಗಳು, ಯಾವುದೇ ಬಡವರಿಗೆ ಸಂಬಂಧಪಟ್ಟಂಥ ಯಾವುದೇ ಸೌಲಭ್ಯಗಳಿಗೆ ಈ ಬಜೆಟ್ನಲ್ಲಿ ಹೆಚ್ಚಿಗೆ ಅನುದಾನ ನೀಡಿರುವುದಿಲ್ಲ. ಶಿಕ್ಷಣಕ್ಕೆ ಕಡಿತಗೊಳಿಸಿದ್ದಾರೆ, ರೋಜ್ಗಾರ್ ಯೋಜನೆಗೆ ಬಜೆಟ್ ಕಡಿತಗೊಳಿಸಿದ್ದಾರೆ, ಅಂಗನವಾಡಿ ನೌಕರರ ಮತ್ತು ICDS ಮಕ್ಕಳಿಗೆ ಪೌಷ್ಟಿಕಾಂಶದಲ್ಲಿ ಕಡಿಮೆ ಮಾಡಿದ್ದಾರೆ. ಹಲವಾರು ಕೇವಲ ಈ ದೇಶದಲ್ಲಿರ್ತಕ್ಕಂಥ ಕಾರ್ಪೊರೇಟ್ಗಳು ಇನ್ನೂ ಶ್ರೀಮಂತರಾಗಲಿಕ್ಕೆ ಮಾಡಿದಂಥ ಇದೊಂದು ಬಜೆಟ್ ಇದೆ. ಇದರ ವಿರುದ್ಧ CITU ಇಡೀ ದೇಶಾದ್ಯಂತ ಬರುವ ದಿವಸಗಳಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಬೇಕಂತೇಳಿ ದೇಶದ ಜನರಿಗೆ ಕರೆ ಕೊಡ್ತದೆ. ಇವತ್ತಿನ ಏನು ಹೋರಾಟ ನಾವು DC ಆಫೀಸರಿಗೆ ಏನು ಪ್ರತಿಕೃತಿ ದಹನ ಮಾಡಿದ್ದೀವಿ, ಇದು ಕೇವಲ ಒಂದು ಪ್ರಾರಂಭಿಕ ಒಂದು ನಮ್ಮದು ರಿಯಾಕ್ಷನ್ ಇರ್ತದೆ ಬಜೆಟ್ಗೆ.